Hi, hello everybody. Welcome to Vikas Commerce Tutorials and I am Mr. Vikas Manke here. ಸೊ ವಿದ್ಯಾರ್ಥಿಗಳೇ, ಇವತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಸ್ಪೋಕನ್ ಇಂಗ್ಲೀಷ್ ರಿಲೇಟೆಡ್ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ವಿ. ಆಶ್ಚರ್ಯ ಸೂಚಕ ಶಬ್ದಗಳು, ಎಕ್ಸ್ಕ್ಲಮೇಷನ್ ವರ್ಡ್ಸ್ಗಳನ್ನು ನಾವು ಆಲ್ರೆಡಿ ಏನು ಮಾಡಿದ್ದೀವಪ್ಪ ಅಂದರೆ ಅಪ್ಲೋಡ್ ಮಾಡಿದ್ದೀವಿ. ಸೊ ಇವತ್ತಿನ ಸೆಷನ್ ಏನಪ್ಪ ಅಂದರೆ ಈ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬರುವಂತಹ ಎರಡನೇ ಸೆಷನ್ ಇವತ್ತು ನಾವು ತೊಗೊಂಬರ್ತಾ ಇದ್ದೀವಿ. ಈ ಸೆಂಟೆನ್ಸಸ್ ಆಫ್ ಕಮಾಂಡ್ ಅಥವಾ ಆರ್ಡರ್ ಅಂತ ಕರಿತೀವಿ, ಆ ಸೆಂಟೆನ್ಸ್ಗಳು ಮತ್ತು ಫ್ರೇಸಸ್. ಓಕೆ, ಎರಡು ಕಾನ್ಸೆಪ್ಟನ್ನು ಇವತ್ತಿನ ಕ್ಲಾಸ್ನಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಒಂದು ಫ್ರೇಸಸ್ ಅಂದರೆ ಚಿಕ್ಕ ಚಿಕ್ಕ ವಾಕ್ಯಗಳು ಅಂತ ಕರಿತೀವಿ. ಆಮೇಲೆ ಎರಡನೇದು ಈ ಆರ್ಡರ್ಗಳನ್ನು ನೀಡುವಂತಹ ಸೆಂಟೆನ್ಸ್ ಅಥವಾ ಕಮಾಂಡ್ ಮಾಡುವಂತಹ ಸೆಂಟೆನ್ಸ್. ಕಮಾಂಡ್ ಅಂದರೆ ಆಜ್ಞೆಗಳನ್ನು ನೀಡುವಂತಹ ವಾಕ್ಯಗಳನ್ನು ಇವತ್ತು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ವಾಕ್ಯಗಳು, ಆಮೇಲೆ ಆಜ್ಞೆಯನ್ನು ನೀಡುವಂತಹ ಆಜ್ಞಾ ಸೂಚಕ ಶಬ್ದಗಳು ಅಂತ ಕರಿತೀವಿ. ಸೊ ಆ ಕನ್ನಡ ಶಬ್ದಗಳನ್ನು ಆಂಗ್ಲ ಭಾಷೆಯಲ್ಲಿ ಯಾವ ರೀತಿ ಪರಿವರ್ತನೆ ಮಾಡಿ ಯಾವ ರೀತಿ ನಮ್ಮ ದಿನನಿತ್ಯದ ವಾಕ್ಯಗಳಲ್ಲಿ ಬಳಸಬೇಕು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನೋಡುವ. ಸೊ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾರೇ ಎಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಮಾಡಿದ್ದೀವಿ. ಅಲ್ಲಿಯೂ ಕೂಡ ನಾವು ಶಾರ್ಟ್ಸ್ ಮತ್ತು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆಮೇಲೆ ಟೆಲಿಗ್ರಾಮ್ ಗ್ರೂಪನ್ನು ಯಾರು ಜಾಯ್ನ್ ಆಗಿಲ್ಲ, ನೀವು ಕೂಡ ಜಾಯ್ನ್ ಆಗಬಹುದು. ಟೆಲಿಗ್ರಾಮ್ ಗ್ರೂಪ್, ಇನ್ಸ್ಟಾಗ್ರಾಮ್ ಪೇಜ್ನ ಚಾನಲ್, ನಿಮಗೆ ಆ ಲಿಂಕ್ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್ ಆಫ್ ಸ್ಪೋಕನ್ ಇಂಗ್ಲೀಷ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಸೊ ಇಂಗ್ಲೀಷ್ ಕ್ಲಾಸ್ನ ಈಗ ಪ್ರಾರಂಭಿಸೋಣ. ಚಿಕ್ಕ ಚಿಕ್ಕ ವಾಕ್ಯಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಆಜ್ಞಾಸೂಚಕವಾದಂತಹ ವಾಕ್ಯಗಳು, ಫ್ರೇಸಸ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಫ್ರೇಸಸ್. ಆ್ಯಂಡ್ ಆಜ್ಞಾಸೂಚಕ ವಾಕ್ಯಗಳು ಅಂದರೆ ಈ ಕಮಾಂಡ್ ಮತ್ತು ಆರ್ಡರ್ಗಳನ್ನು ನೀಡುವಂತಹ ಒಂದು ವಾಕ್ಯ ಯಾವ ರೀತಿ ಇರಬೇಕು, ಸೆಂಟೆನ್ಸ್ ಯಾವ ರೀತಿ ಇರಬೇಕು ಅಂತ. ಸೊ ಮೊದಲಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಚಿಕ್ಕ ಚಿಕ್ಕ ವಾಕ್ಯಗಳು, ಸಣ್ಣ ಸಣ್ಣ ಫ್ರೇಸಸ್ ಯಾವ್ಯಾವು, ಯಾವ ಶಬ್ದಗಳನ್ನು ನಾವು ದಿನನಿತ್ಯ ಬಳಸ್ತೀವಿ, ದಿನನಿತ್ಯವೇ ಬಳಸುವಂತಹ ಕೆಲವೊಂದು ಕನ್ನಡ ಶಬ್ದಗಳನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಬಳಸಬೇಕು ಅಂತ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಶಬ್ದಗಳನ್ನು, ಕೆಲವೊಂದು ಅಂದರೆ ಶಬ್ದ ಅಂದರೆ ಆ್ಯಕ್ಚುಲಿ ವಾಕ್ಯ ಅಂತನೂ ಅಲ್ಲ, ಶಬ್ದ ಅಂತನೂ ಅಲ್ಲ, ಅತಿ ಸಣ್ಣ ವಾಕ್ಯ ಅಂದರೆ 2 ಅಥವಾ 2ಕ್ಕಿಂತ ಜಾಸ್ತಿ 2-3 ಶಬ್ದಗಳನ್ನು ಇರುವಂತಹ ಒಂದು ವಾಕ್ಯ ಆಗಿರ್ತದೆ. ಸೊ ಮೊದಲಿಗೆ ನೋಡ್ತಾ ಇರ್ಬೋದು, ಈಗ ಬರ್ತೀನಿ ಅಂತ ಇಲ್ಲಿ ಏನದಪ್ಪ ಅಂದರೆ ಒಂದು ಪಾಯಿಂಟ್ ಅದ, ಕರೆಕ್ಟಾ? ಸೊ ಈಗ ಬರ್ತೀನಿ ಅನ್ನೋದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಬಳಸ್ತೀವಿ? ಇಟ್ ಈಸ್ ಕಾಲ್ಡ್ ಆಸ್ ಜಸ್ಟ್ ಕಮಿಂಗ್. ಏನಂತ ಕರಿತೀವಿ? ಜಸ್ಟ್ ಕಮಿಂಗ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ಇದು ಯಾವ ರೀತಿ ಬಳಸಬೇಕು ನಾವು ವಾಕ್ಯಗಳಲ್ಲಿ ಅಂದರೆ, ಯಾರಾದರೂ ಹೇಳ್ತಾರೆ ನಿಮಗೆ, ಏನೋ ಊಟಕ್ಕೆ ಬಾ ಅಂತೇಳಿ ನಿಮ್ಮ ಮದರವ್ರು ಕರೀತಾರೆ, ಊಟಕ್ಕೆ ಬಾ ಅಂತೇಳಿ. ಅವಾಗ ನೀವೇನಂತೀರಿ? ಈಗ ಬರ್ತೀನಿ ಅಮ್ಮ, ಈಗ ಬರ್ತೀನಿ ಅಂತ ಕರಿತೀರಿ. ಮಾಮ್ ಐ ವಿಲ್ ಜಸ್ಟ್ ಕಮ್. ಮಾಮ್ ಅಥವಾ ಮದರ್ ಐ ವಿಲ್ ಜಸ್ಟ್ ಕಮ್ ಅಂದರೆ ಜಸ್ಟ್ ಅನ್ನೋ ಒಂದು ಶಬ್ದವನ್ನು ನೀವಿಲ್ಲಿ ಅತಿಯಾಗಿ ಬಳಸಬೇಕಾಗ್ತದೆ. ಯಾವುದು? ಜಸ್ಟ್ ಅನ್ನೋ ಶಬ್ದ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಸೆಂಟೆನ್ಸಲ್ಲಿರೋದು ಯಾವುದಪ್ಪ ಅಂದರೆ ಟೇಕ್ ಕೇರ್, ಹುಷಾರಾಗಿರು ಅಂತ ಬಳಸ್ತೀವಿ. ಸೊ ಹುಷಾರಾಗಿರು ಅಂದರೆ ಇದರ ಅರ್ಥ ಏನು? ಎಲ್ಲ ಊರಿಗೆ ಹೋಗ್ತಾ ಇರ್ತೀರಿ, ಹುಷಾರಾಗಿರಪ್ಪ ಅಂತ ಹೇಳ್ತೀವಿ. ಅಥವಾ ಕಾಲ್ ಮಾಡಿದಾಗ, ಫೋನ್ ಮಾಡಿದಾಗ ನಾವು ಹೇಳ್ತಾ ಇರ್ತೀವಿ ಹುಷಾರಾಗಿರಿ ಅಂತೇಳಿ. ಸೊ ಆವಾಗ ನಾವೇನಂತ ಬಳಸ್ತೀವಿ ಇಂಗ್ಲೀಷ್ನಲ್ಲಿ? ಟೇಕ್ ಕೇರ್ ಅಂತೇಳಿ. ಸೊ ಇಂತಹ ಫ್ರೇಸ್ಗಳನ್ನು, ಇಂತಹ ವಾಕ್ಯ ಶಬ್ದಗಳನ್ನು ನಾವು ಯಾವ ರೀತಿ ಸೆಂಟೆನ್ಸ್ಗಳಲ್ಲಿ ಬಳಸಬೇಕು ಅಂತಾದರೆ, ಊರಿಗೆ ಹೋಗ್ತಾ ಇರುವಾಗ ನಿಮ್ಗೆ ಮದರ್ ಕರೆಸ್ತಾ ಇದ್ದಾರೆ, ಏನಪ್ಪ ಊಟ ಅದು ಮಾಡು ಮತ್ತು ಹುಷಾರಾಗಿರು ಅಂತೇಳಿ. ಹ್ಯಾವ್ ಯುವರ್ ಫುಡ್ ಆ್ಯಂಡ್ ಟೇಕ್ ಕೇರ್, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅದು ಪದ ಆಗ್ತದೆ, ಟೇಕ್ ಕೇರ್. ನಾವು ಯೂಶ್ವಲಿ ಇದನ್ನು ಗುಡ್ ನೈಟ್ ಹೇಳಬೇಕಾದ್ರೆ ಬಳಸ್ತಾ ಇರ್ತೀವಿ, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್ ಅಂತೇಳಿ ಆ ರೀತಿ ಟೇಕ್ ಕೇರ್ ಅಂತ. ಅದಾದ ನಂತರ ನೆಕ್ಸ್ಟ್ ಬರೋದಿಲ್ಲಿ ನಾಳೆ ಭೇಟಿ ಆಗೋಣ ಅಂತ ಕರಿತೀವಿ. ಏನು? ನಾಳೆ ಭೇಟಿ ಆಗೋಣ. ಸೊ ನಾಳೆ ಭೇಟಿ ಆಗೋಣ ಅಂತ ಯೂಶ್ವಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಬೇಕಾದ್ರೆ ದೋಸ್ತ ನಾಳೆ ಭೇಟಿ ಆಗೋಣಪ್ಪ ದೋಸ್ತ ಅಂತೇಳಿ ಹಿಂಗೆ ಮಾತಾಡ್ತೀವಿ, ಕರೆಕ್ಟಾ? ಅದಕ್ಕೆ ನಾವು ಇಂಗ್ಲೀಷ್ ಹೆಂಗೆ ಕರಿತೀವಿ? ದೋಸ್ತ್, ವಿ ವಿಲ್ ಸಿ ಯು ಟುಮಾರೋ ಅಂತ ಬಳಸಬೇಕು. ದೋಸ್ತ್ ಅಂತ ಬಳಸಬೇಡ್ರಿ, ಜಸ್ಟ್ ಕಾಮಿಡಿ ಅದು. ದೋಸ್ತ್ ಅಂತ ಬಳಸಿದಾಗ ತಪ್ಪಾಗ್ತದೆ. ಫ್ರೆಂಡ್, ವಿ ವಿಲ್ ಮೀಟ್ ಟುಮಾರೋ ಅಥವಾ ಸಿ ಯು ಟುಮಾರೋ.
ಸೊ ಸಿ ಯು ಟುಮಾರೋ, ನಾಳೆ ನಿನ್ನ ನೋಡ್ತೀನಿ. ಬಟ್ ನೋಡಿರಿ, ನೀವು ಇಂಗ್ಲೀಷನ್ನು ಎಕ್ಸಾಕ್ಟ್ಲಿ ಕನ್ನಡದ ಬದಲಾಯಿಸಕ್ಕೆ ಹೋದ್ರೆ ಅದು ಆಗಂಗಿಲ್ಲ. ಇಂಗ್ಲೀಷನ್ನು ಸಿ ಯು ಟುಮಾರೋ ಅಂತ ಇಂಗ್ಲೀಷ್ನಲ್ಲಿ ಆದರೆ ನಾಳೆ ನಿನ್ನ ನೋಡ್ತೀನಿ ಅಂದಂಗೆ ಆಗ್ತದೆ. ಬಟ್ ಕನ್ನಡದಲ್ಲಿ ಆ್ಯಕ್ಚುಲಿ ಏನಾಗಬೇಕು, ನಾಳೆ ಭೇಟಿ ಆಗೋಣ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಬಹಳವಾಯಿತು ಅನ್ನೋದಕ್ಕೆ ನಾವು ಏನಂತ ಬಳಸ್ತೀವಿ ಇಂಗ್ಲೀಷ್ನಲ್ಲಿ. ನಾವು ಯಾರಾದರೂ ಹೇಳ್ತಿರ್ತೀವಿ ನೋಡ್ರಿ, ತಮ್ಮ ನಿಂದು ಬಹಳ ಆಗ್ತಾ ಇದೆ, ನಿಂದು ಬಹಳ ಆಗ್ತಾ ಇದೆ ಅಂದರೆ ಇದರ ಅರ್ಥ ದಿಸ್ ಈಸ್ ಸಿಟ್ಟಿನಲ್ಲಿ ಕೂಡ ಬಳಸ್ಬೋದು, ನಾರ್ಮಲ್ ಸೆಂಟೆನ್ಸ್ಗಳಲ್ಲೂ ಕೂಡ ಬಳಸಬಹುದಾಗ್ತದೆ. ದಿಸ್ ಈಸ್ ಟೂ ಮಚ್ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ದಿಸ್ ಈಸ್ ಟೂ ಮಚ್ ಅಂತ ಬಳಸಬೇಕು. ಬಹಳವಾಯಿತು, ಈ ಕೆಲಸ ಬಹಳ ಆಯಿತು, ನನಗೆ ಈ ಕೆಲಸ ಬಹಳ ಆಗ್ತಾ ಇದೆ. ದಿಸ್ ವರ್ಕ್ ಈಸ್ ಟೂ ಮಚ್ ಫಾರ್ ಮೀ ಅಂತ ಬಳಸ್ತೀವಿ. ನನಗೆ ಈ ಕೆಲಸ ಬಹಳವಾಯಿತು, ಭಾಳ ಆಯಿತು ಅಂತ. ಅವಾಗ ಇಂಗ್ಲೀಷ್ನಿಂದ ಕರಿತೀವಿ ದಿಸ್ ವರ್ಕ್, ಕೆಲಸ ಅಂದರೆ ವರ್ಕ್, ದಿಸ್ ವರ್ಕ್ ಈಸ್ ಟೂ ಮಚ್ ಫಾರ್ ಮೀ. ನಾನು ಬಹಳ ಸಮಯಕ್ಕೆ ಕೆಲಸ ಮಾಡಿದೆ, ಅದಕ್ಕೆ ಏನಂತೀವಿ ಐ ಹ್ಯಾವ್ ವರ್ಕ್ಡ್ ಟೂ ಮಚ್ ಆಫ್ ಟೈಮ್ ಅಂತ ಕರಿತೀವಿ. ಟೂ ಮಚ್ ಅಂದರೆ ಜಾಸ್ತಿ. ಅದಾದ ನಂತರ ನೆಕ್ಸ್ಟ್ ಯಾವುದು, ಇಲ್ಲ, ಇಲ್ಲವೇ ಇಲ್ಲ ಅಂತ ಕರಿತೀವಿ. ಯಾರೋ ಒಬ್ಬರು ನಿಮಗೆ ಕೆಲಸ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಿರ್ತಾರೆ, ಪ್ಲೀಸ್ ಇದನ್ನು ಕೆಲಸ ಮಾಡಿಕೊಡಿ. ಅವನು ಏನಂತಾರೆ, ಇಲ್ಲ, ಒಟ್ಟ ಇಲ್ಲ ಆಗಂಗಿಲ್ಲಪ್ಪ, ನನ್ನ ಕೈಯಾಗ ಒಟ್ಟ ಆಗಂಗಿಲ್ಲ, ನನಗೆ ಕೇಳಬೇಡ್ರಿ ಅಂತ ಹೇಳ್ತೀರಿ. ಅದಕ್ಕೆ ಇಂಗ್ಲೀಷ್ದಂಗೆ ಏನಂತ ಬಳಸ್ಬೇಕು ನಾವು ಇಂಗ್ಲೀಷ್ ಅಂತ ಬಳಸಬೇಕು, ನೋ, ನಾಟ್ ಎಟ್ ಆಲ್. ಅವ್ನು ಹೇಳ್ತಾನೆ ನಿಮಗೆ, ಪ್ಲೀಸ್ ಡೂ ಮಿ ದಿಸ್ ವರ್ಕ್, ನೋ ನೋ ನೋ, ನಾಟ್ ಎಟ್ ಆಲ್, ನೋ ನಾಟ್ ಎಟ್ ಆಲ್, ಐ ವಿಲ್ ನಾಟ್ ಡೂ ದಿಸ್ ವರ್ಕ್ ಅಂತೇಳಿ ಇಂಗ್ಲೀಷ್ನಲ್ಲಿ ಬಳಸ್ತೀವಿ. ಅದಾದ ನಂತರ ನೆವರ್ ಮೈಂಡ್, ಪರವಾಗಿಲ್ಲ, ಪರವಾಗಿಲ್ಲ ಅಂತ ಕರಿತೀವಿ. ಯಾರೋ ಒಬ್ಬರು ಏನೋ ನಮಗೆ ಥ್ಯಾಂಕ್ಸ್ ಹೇಳಿದಾಗ ನಾವೇನಂತೀವಿ, ಪರವಾಗಿಲ್ಲ ಪರವಾಗಿಲ್ಲ ಅಂತ ಕರಿತೀವಿ. ಅಥವಾ ಯಾರೋ ಒಬ್ಬರು ನಮಗೇನೋ ಒಂದು ಕೊಡಕ್ಕೆ ಬರ್ತಿರ್ತಾರೆ, ಪರವಾಗಿಲ್ಲ ನಾನು ತಗೋತೀನಿ ಅಂತ ಹೇಳ್ತಿರ್ತೀವಿ. ಆವಾಗ ನಾವು ಇಂಗ್ಲೀಷ್ನಲ್ಲಿ ಏನು ಬಳಸಬೇಕು, ನೆವರ್ ಮೈಂಡ್ ಅಂತ ಬಳಸಬೇಕು. ಅರ್ಥ ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಸೆಂಟೆನ್ಸ್ಗಳು ಏಕ್ ಆಗಬಾರದು. ಯಾಕೆ ಆಗಬಾರ್ದು ಅಂತೇಳಿ ನಾರ್ಮಲಾಗಿ ಬಳಸ್ತಾ ಇರ್ತೀವಿ ನೋಡ್ರಿ. ಏನು ಏಕ್ ಆಗಬಾರ್ದು, ಯಾರೋ ಏನೋ ಬರ್ರಿ ಅಂತೇಳಿ ನಿಮ್ಗೆ ಇನ್ವೈಟ್ ಮಾಡ್ತಿರ್ತಾರೆ, ವೈ ನಾಟ್ ಐ ವಿಲ್ ಡೆಫಿನೆಟ್ಲಿ ಕಮ್ ಅಂತ ಬಳಸ್ತೀವಿ. ಯಾಕೆ ಆಗಬಾರ್ದು, ಬರ್ತೀನಿ, ಯಾಕೆ ಆಗಬಾರ್ದು, ಅವಶ್ಯ ಅಂತ ಕರಿತೀವಿ. ಯಾರೊಬ್ರು ನೀವು ಇನ್ವೈಟ್ ಮಾಡಿದರು, ಸರ್ ಬರ್ರಿ ಒಟ್ಟು ತಪ್ಪಿಸ್ಬೇಡ್ರಿ ಹಂಗೆ ಹಿಂಗೆ ಅಂತೇಳಿ, ಅವಾಗ ಏನಂತೀರಿ, ಯಾಕೆ ಆಗಬಾರ್ದು, ಅವಶ್ಯ ನಾ ಬರ್ತೀನಿ, ಯಾಕೆ ಆಗಬಾರ್ದು ಅಂತ ಬಳಸ್ತೀವಿ. ಅವಾಗ ನಾವು ಇಂಗ್ಲೀಷ್ನ ಏನು ಬಳಸಬೇಕು, ವೈ ನಾಟ್ ಡೆಫಿನೆಟ್ಲಿ ಐ ವಿಲ್ ಕಮ್, ವೈ ನಾಟ್ ಅಂತ ಕಳಿಸಬೇಕು. ಅದಾದ ನಂತರ ಪರವಾಗಿಲ್ಲ, ಆಲ್ರೆಡಿ ನೋಡಿದ್ರಿ. ಇನ್ನು ಲಾಸ್ಟ್ ಸೆಂಟೆನ್ಸ್ ಇಲ್ಲ ಅನ್ನೋದು ಇದು ವೆರಿ ಸಿಂಪಲ್ ಅದ. ಸಿಂಪಲ್ ಬೇಸಿಕ್ ಇಂಗ್ಲೀಷ್ ಅಂದ್ರೆ ಇದಕ್ಕೆ ಕಲಿಬೇಕು ರೀ. ನಾವು ಯಾವಾಗ ಸಣ್ಣ ವಾಕ್ಯಗಳನ್ನು ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ಮಾತಾಡ್ತೀವಿ, ಆಟೋಮೆಟಿಕಲಿ ನಮ್ಮ ಇಂಗ್ಲೀಷ್ ಜಾಸ್ತಿ ಆಗ್ತದೆ. ಸರಿ ಅಂತ ಬಳಸ್ತಾ ಇರ್ತೀವಲ್ಲ, ಸರಿ ಆಯಿತು ಅಂತೇಳಿ ಅವಾಗ ನಾವು ಇಂಗ್ಲೀಷ್ನ ಏನಂತ ಕರಿತೀವಿ, ಓಕೆ ಅಂತ ಕರಿತೀವಿ. ಓಕೆ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಯ್ತಾ? ಓಕೆ, ಈಗ ನೆಕ್ಸ್ಟ್ ನಾವು ಯಾವುದು ಬರ್ತಾ ಇದ್ದೀವಿ ಅಂದರೆ ಆಜ್ಞಾಸೂಚಕ ವಾಕ್ಯಗಳನ್ನು ಯಾವ ರೀತಿ ಬಳಸಬೇಕು. ದಿಸ್ ಆರ್ ಕಾಲ್ಡ್ ಎಸ್ ಸೆಂಟೆನ್ಸಸ್ ಆಫ್ ಕಮಾಂಡ್ ಅಥವಾ ಆರ್ಡರ್. ಯಾರೊಬ್ಬರಿಗೆ ಆಜ್ಞೆಗಳನ್ನು ನೀಡ್ತಾ ಇದ್ದೀರಿ. ಆಜ್ಞೆಗಳನ್ನು ನೀಡಬೇಕಾದ್ರೆ, ವಾಕ್ಯಗಳನ್ನು ಬಳಸಬೇಕಾದ್ರೆ ನಮ್ಮ ಧ್ವನಿಯ ಉಚ್ಚಾರ ಬೇರೆ ರೀತಿಯಾಗಿರ್ತದೆ. ಯಾವ ರೀತಿ ಧ್ವನಿಯನ್ನು ಉಚ್ಚಾರ ಮಾಡಬೇಕು, ಆಜ್ಞೆಗಳನ್ನು ನಾವು ನೀಡಬೇಕಾದ್ರೆ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕಾಗ್ತದೆ. ನಾವು ಏನೋ ಕೇಳ್ಕೊಳ್ಬೇಕು ಅಥವಾ ಯಾರೋ ಏನೋ ಕೆಲಸ ಮಾಡಿಕೊಡು ಅಂತ ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಸಣ್ಣ ಧ್ವನಿಯಲ್ಲಿ ಮಾತಾಡಬೇಕಾಗ್ತದೆ. ಸೊ ಇಂಗ್ಲೀಷ್ನಲ್ಲಿ ಯಾವ ರೀತಿ ಶಬ್ದಗಳಪ್ಪ ಅಂದರೆ, ಕೆಲವೊಂದು ಶಬ್ದಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದೇ ಶಬ್ದವನ್ನು ಬಳಸ್ತೀವಿ, ಬಟ್ ಅದು ಬಳಸಿದಂಥ ಸಂದರ್ಭದ ಅನುಗುಣವಾಗಿ ಆ ಶಬ್ದದ ಅರ್ಥವೂ ಕೂಡ ಬದಲಾಗ್ತದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಕೂಡ ನಾವು ನೋಡುವಂಥ ಪ್ರಯತ್ನ ಮಾಡುವ. ಸೊ ಈಗ ಆಜ್ಞಾಸೂಚಕ ವಾಕ್ಯಗಳಂತ ಯಾವ್ಯಾವು ಅಂತ ನೋಡ್ಕೊತ ಹೋಗುವ. ಸೊ ಮೊದಲೇದಿಲ್ಲದ ನಿಮ್ಮ ಸ್ಕ್ರೀನ್ ಮೇಲೆ ನಿಲ್ಲು, ಯಾರೋ ಒಬ್ರು ಹೇಳ್ತಾರೆ ನಿಲ್ಲು ಅಂತ ಕೇಳ್ತೀವಿ, ಆರ್ಡರ್ ಮಾಡ್ತಾ ಇದ್ದೀವಿ ಅವರಿಗೆ. ಕೇಳ್ಕೊಳ್ಳು ಅಂದ್ರೆ ಏನು, ದಯಮಾಡಿ ನಿಲ್ಲಿ, ಪ್ಲೀಸ್ ಸ್ಟಾಪ್ ಅಂತ ಕರಿತೀವಿ. ಅದು ರಿಕ್ವೆಸ್ಟ್, ಕರೆಕ್ಟಾ? ಕೇಳ್ಕೊಳ್ಳುವಂಥದ್ದು. ಇಲ್ಲಿ ಕೇಳ್ಕೊಳ್ತಾ ಇಲ್ಲ, ನಾವು ಆಜ್ಞೆಯನ್ನು ಮಾಡ್ತಾ ಇದ್ದೀವಿ, ಆರ್ಡರ್ ಮಾಡ್ತಾ ಇದ್ದೀವಿ. ಆರ್ಡರ್ ಅಂದ್ರೆ ಏನು, ನಿಲ್ಲಬೇಕು. ನಿಮ್ಮ ಕಾಲೇಜ್ ಸರ್ಗಳು ಮಾಡ್ತಿರ್ತಾರೆ, ಸ್ಟಾಪ್ ಅಂದಾಗ ಅದೇನು ಆರ್ಡರ್. ಸೊ ನಿಲ್ಲು ಅಂತಂದಾಗ ಐ ಸೇ ಸ್ಟಾಪ್ ಅಂತ ಬಳಸಬೇಕು. ಅದಾದ ನಂತರ ನೆಕ್ಸ್ಟ್ ಇಲ್ಲಿರೋದು ಯಾವುದಪ್ಪ ಅಂದರೆ ವೇಟ್ ಇಯರ್ ಅಂತ ಕರಿತೀವಿ. ಇಲ್ಲಿ ಕಾದಿರು, ಇಲ್ಲೇ ವೇಟ್ ಮಾಡು ಅಂತ ಕರಿತಾರೆ ನೋಡ್ರಿ. ಇದು ಇಂಗ್ಲೀಷಾಗ ಬಳಸ್ತೀವಿ ನಾವು, ಕನ್ನಡದಾಗ ಬಳಸಬೇಕಾದ್ರೆ ಇಲ್ಲೇ ವೇಟ್ ಮಾಡಿ, ಇಲ್ಲೇ ಕನ್ನಡದಾಗ ಬಳಸ್ತೀವಿ, ವೇಟ್ ಅನ್ನೋದು ಇಂಗ್ಲೀಷಾಗ ಬಳಸ್ತೀವಿ. ಇಲ್ಲೇ ವೇಟ್ ಮಾಡು ಅಂತ ಕರಿತೀವಿ. ಬಟ್ ಅದು ಕನ್ನಡದ ಏನಾಗ್ತದೆ, ಇಲ್ಲಿ ಕಾದಿರು ಅಂತಂದಾಗ ನಾವಲ್ಲಿ ಬಳಸಬೇಕಾಗಿರೋ ಶಬ್ದ ಯಾವುದಪ್ಪ ಅಂದರೆ ವೇಟ್ ಇಯರ್ ಅಂತ ಕರಿತೀವಿ. ಅಂದರೆ ಇಲ್ಲಿ ವೇಟ್ ಮಾಡು ಅಂತ. ಅದಾದ ನಂತರ ಇಲ್ಲಿ ಬಾ ಅಂದರೆ ಕಮ್ ಹಿಯರ್. ನಿಮ್ಮ ಸರ್ ಕರಿತಿರ್ತಾರೆ ಕ್ಲಾಸ್ ರೂಮ್ನಲ್ಲಿ, ಬಾನೋ ಇಲ್ಲಿ ಅಂತ ಕರಿತಾರೆ, ಬಾಪ ಇಲ್ಲಿ ಅಂತ ಹೇಳ್ತಾರೆ. ಅವಾಗ ನಾವು ಇಂಗ್ಲೀಷ್ನಲ್ಲಿ ಅದಕ್ಕೆ ಕಮ್ ಹಿಯರ್ ಅಂತ ಕರಿತೀವಿ. ಅದಾದ ನಂತರ ನಿಮಗೆ ಎಷ್ಟೋ ಸಲ ಈ ಶಬ್ದಗಳನ್ನು ನೋಡಿರ್ತೀರಿ, ಹೊರಗಡೆ ಕಾಯುತ್ತಾ ಕುಳಿತುಕೋ, ಹೊರಗಡೆ ಹೋಗು ಅಥವಾ ಹೊರಗಡೆ ಕುಳಿತುಕೋ ಅಂತಂದಾಗ ವೇಟ್ ಔಟ್ಸೈಡ್. ಅರ್ಥ ಆಯ್ತಾ?
ಗೆಟ್ ಔಟ್ ಅಂದರೆ ಬೇರೆ, ವೇಟ್ ಔಟ್ ಅಂದರೆ ಬೇರೆ ಆಗ್ತದೆ. ವೇಟ್ ಔಟ್ಸೈಡ್ ಅಂದರೆ ಅದು ನಾಟ್ ಹಾರ್ಶ್ ಆಗಿ ಬಳಸ್ತಾ ಇರೋದಂಥದ್ದಲ್ಲ, ಅದು ನಿಮ್ಮನ್ನು ಸೌಜನ್ಯಪೂರಿತವಾಗಿಯೇ ಹೇಳ್ತಾ ಇರುವಂಥದ್ದು. ವೇಟ್ ಔಟ್ಸೈಡ್ ಅಂದರೆ ಹೊರಗಡೆ ನಿಲ್ಲಪ್ಪ ಅಂತಂದಂಗೆ. ಗೆಟ್ ಔಟ್ಸೈಡ್ ಅಂದರೆ ಹೋಗು ಹೊರಗಡೆ ಅಂದಂಗೆ. ಅದು ಆರ್ಡರ್ ಅಂದರೆ ಇನ್ನಷ್ಟು ಜಾಸ್ತಿ ಗಟ್ಟಿದನಿಂದ ಮಾತಾಡಿರುವಂಥ ಶಬ್ದ. ಇದು ವೇಟ್ ಔಟ್ಸೈಡ್ ಅಂದರೆ ಹೊರಗಡೆ ವೇಟ್ ಮಾಡಬೇಕು, ಹೊರಗಡೆ ನೀನು ಕಾಯುತ್ತಾ ಕುಳಿತುಕೋ ಅಂತ ಅರ್ಥ ಆಗ್ತದೆ. ಓಕೆ, ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಬರೋದು, ಈಗ ಕೆಲವೊಂದು ಕನ್ನಡದಲ್ಲಿರುವಂತಹ ಕೆಲವೊಂದು ಪದಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕಪ್ಪ ಅಂದ್ರೆ ನಾನು ಹೇಳ್ತೇನೆ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇದೇ ವಿಡಿಯೋನಲ್ಲಿ, ನೀವು ಗೆಸ್ ಮಾಡಬೇಕು ನಾನು ಬರೋ ತನಕ, ನಾನು ಎಕ್ಸ್ಪ್ಲೇನ್ ಮಾಡೋ ತನಕ. ಮೇಲೆ ಹೋಗು, ಮೇಲೆ ಹೋಗು ಅಂದರೆ ಏನೋ ಏನಾಗ್ತದೆ ಅನ್ನೋದನ್ನು ನೋಡಬೇಕು. ಅದಾದ ನಂತರ ಕೆಳಗೆ ಹೋಗು, ಮೇಲೆ ಹೋಗು ಅಂತ ಯಾರೋ ಬಳಸ್ತಿರ್ತೀವಿ ಯಾವುದೋ ವಾಕ್ಯಗಳಲ್ಲಿ. ಕೆಳಗೆ ಹೋಗು, ಕೆಳಗೆ ಇಳಿ, ಮೇಲೆ ಹೋಗಿರ್ತೀರಿ, ಮೇಲೆ ಹತ್ಕೊಂತಿರ್ತೀರಿ, ಕೆಳಗೆ ಇಳಿ ಅಂತಂದಾಗ ಏನು ಬಳಸ್ತೀರಿ? ಸಿದ್ಧವಾಗಿರು. ಯಾವುದೊಂದು ಪರೀಕ್ಷೆ ಬರ್ತಾ ಇದೆ, ನೀನು ಪರೀಕ್ಷೆಗೆ ಸಿದ್ಧವಾಗಬೇಕು, ಪರೀಕ್ಷೆಗೆ ನೀವೆಲ್ಲರೂ ಸಿದ್ಧರಾಗಬೇಕು ಅಂತ ಬಳಸ್ತೀವಿ. ಸೊ ಇಂಥ 4 ಶಬ್ದಗಳ ಇಂಗ್ಲೀಷ್ನಲ್ಲಿ ಏನಾಗ್ತದ ಅಂತ ನೋಡ್ಕೊತ ಹೋಗುವ. ಸೊ ಇಂಗ್ಲೀಷ್ನಲ್ಲಿ ಏನಾಗ್ತದ ಅಂತ ನೋಡಿದಾಗ, ಮೇಲೆ ಹೋಗು ಅಂದಾಗ ವೆರಿ ಸಿಂಪಲ್. ಮೇಲೆ ಅಂದರೆ ಅಪ್, ಹೋಗು ಅಂದರೆ ಗೋ. ಬಟ್ ಇಲ್ಲಿ ನಾವು ಶಬ್ದಗಳನ್ನು ಅಂತರ್ವಿನಿಮಯ ಮಾಡ್ತಾಯಿದ್ದೀವಿ. ಈ ಕಡೆ ನಾವು ಏನು ಮಾಡ್ತಾಯಿದ್ದಪ್ಪ ಅಂದರೆ ಚೇಂಜ್ ಮಾಡ್ತಾಯಿದ್ದೀವಿ ಫಾರ್ಮ್ಯಾಟನ್ನು. ಮೊದಲು ಯಾವುದಿದೆ ಇಲ್ಲಿ ಸೆಂಟೆನ್ಸ್? ಗೋ. ಮೊದಲು ಶಬ್ದ ಇರುವಂಥದ್ದು ಗೋ. ಸೊ ಗೋ ಅಪ್. ಅದೇ ರೀತಿ ಮೇಲೆ ಹೋಗು ಅಂದಾಗ ಗೋ ಅಪ್, ಕೆಳಗೆ ಹೋಗು ಅಂದಾಗ ಗೋ ಡೌನ್ ಅಂತ ಆಗ್ತದೆ. ಅದಾದ ನಂತರ ಕೆಳಗೆ ಇಳಿ, ಗೆಟ್ ಆಫ್. ಈ ಕೆಳಗೆ ಇಳಿ ಅಂದಾಗ ನಾವು ಬಳಸಬೇಕಾಗಿರೋದು ಗೆಟ್ ಡೌನ್ ಅಂತಲೂ ಕರೆಯಬಹುದು ಅಥವಾ ಗೆಟ್ ಆಫ್ ಅಂತಲೂ ಕರಿಬೋದು. ಸಿ, ಇಲ್ಲಿ ಬಳಸ್ತಾ ಇರೋದು ಗೋ, ಇಲ್ಲಿ ಬಳಸ್ತಾ ಇರೋದು ಗೋ, ಬಟ್ ಇಲ್ಲಿ ಬಳಸ್ತಾ ಇರೋದು ಗೆಟ್ ಆಫ್. ಅಲ್ಲಿ ಗೋ ಅಂದರೆ ಹೋಗು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಹೋಗು ಅಂತ ಹೇಳ್ತಾ ಇಲ್ಲ. ಈ ವಾಕ್ಯಗಳು, ಈ ಒಂದು ಆಜ್ಞಾ ಸೂಚಕ ವಾಕ್ಯಗಳಲ್ಲಿ ನಾವು ಇಲ್ಲಿ ಹೋಗು ಅಂತ ಹೇಳ್ತಾ ಇಲ್ಲ, ಇಳಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಕೆಳಗೆ ಬಾ ಅಂತ ಹೇಳ್ತಾ ಇದ್ದೀವಿ, ಹೋಗು ಅಂತಲ್ಲ. ಅಲ್ಲಿ ಮೇಲೆ ಹೋಗು ಅಂತ ಇರೋ ಕಾರಣ ಗೋ ಅಂತ ಶಬ್ದದ, ಇಲ್ಲಿ ಕೆಳಗೆ ಇಳಿ ಅಂತದ, ಹಾಗಾಗಿ ಗೆಟ್ ಆಫ್ ಅಂತ ಬಳಸಬೇಕು. ಅದಾದ ನಂತರ ಇಲ್ಲಿರೋದು ಸಿದ್ಧವಾಗಿರು. ಸಿದ್ಧವಾಗಿರು ಅನ್ನೋದಕ್ಕೆ ನಾವು ಎಂತ ಬಳಸ್ತೀವಿ? ಬಿ ರೆಡಿ ಫಾರ್ ಯುವರ್ ಎಕ್ಸಾಮ್ಸ್. ನಿಮ್ಮ ಪರೀಕ್ಷೆಗೆ ಸಿದ್ಧವಾಗಿರಿ ಅಂತೇಳಿ ನಿಮ್ಮ ಸರ್ಗಳು ಹೇಳ್ತಿರ್ತಾರೆ, ನಿಮ್ಮ ಮೇಡಮ್ಗಳು ಹೇಳ್ತಿರ್ತಾರೆ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಕರೆಕ್ಟಾ? ಸೊ ಅದಕ್ಕೆ ನಾವು ಏನು ಅಂತ ಬಳಸ್ತೀವಿ ಇಂಗ್ಲೀಷ್ನಲ್ಲಿ? ಬಿ ರೆಡಿ ಅಂತ ಬಳಸಬೇಕು. ಈಸ್ ಇಟ್ ಕ್ಲಿಯರ್? ಓಕೆ, ಈಗ ಮತ್ತೊಂದು 4 ವಾಕ್ಯಗಳು. ಇವೆಲ್ಲವೂ ಏನಪ್ಪ ಅಂದರೆ ಆಜ್ಞಾಸೂಚಕ ವಾಕ್ಯ. ಸುಮ್ಮನಿರು ಅಂತ ಕರಿತೀವಿ. ಸುಮ್ಮನಿರು, ಹುಷಾರಾಗಿರು ಅನ್ನೋದಕ್ಕೆ ಅಂತ ಬಳಸ್ತೀವಿ ಇಂಗ್ಲೀಷ್ನಲ್ಲಿ. ನಿಧಾನವಾಗಿ ಹೋಗು, ಹೊರಟು ಹೋಗು. ಈಗ ನೀವೆಲ್ಲರೂ ಆನ್ಸರ್ ಮಾಡ್ಬೋದು, ನೀವೆಲ್ಲ ಗೆಸ್ ಮಾಡ್ಬೋದು. ವಿಡಿಯೋನ ಪೌಸ್ ಮಾಡಿ ನಿಮ್ಮ ಮೈಂಡ್ನಲ್ಲಿ ಒಂದು ಆನ್ಸರನ್ನು ಗೆಸ್ ಮಾಡ್ಕೊಳ್ರಿ. ಸುಮ್ಮನಿರು ಅಂದ್ರೇನು? ಕೀಪ್ ಕ್ವಾಯ್ಟ್ ಅಂತ ಬಳಸ್ತೀವಿ. ಹುಷಾರಾಗಿರು ಅಂದರೆ ಏನು? ಟೇಕ್ ಕೇರ್ ಅಂತಲೂ ಬಳಸಬಹುದು. ಈಗ ನಾವು ಜಸ್ಟ್ ಇದೇ ಕೂಡ ನೋಡಿದ್ವಿ, ಹುಷಾರಾಗಿರು ಅಂತೇಳಿ ನಾವು ಆ ಚಿಕ್ಕ ವಾಕ್ಯಗಳಲ್ಲಿ ಕೂಡ ನೋಡಿದ್ದೀವಿ. ನಿಧಾನವಾಗಿ ಹೋಗು, ಹೋಗು ಅಂದಾಗ 100% ಕಂಪಲ್ಸರಿ ಗೋ ಅನ್ನೋ ಶಬ್ದ ಬರಲೇಬೇಕು. ಹೋಗು ಅಂತಂದಾಗ ಗೋ ಅನ್ನೋ ಶಬ್ದ, ಗೋ ಸ್ಲೋಲಿ. ಹೊರಟು ಹೋಗು, ಗೋ ಔಟ್ ಅಂತ ಕರಿತೀವಿ. ಹೊರಟು ಹೋಗು ಮತ್ತು ಗೋ ಬಂತ, ಸೊ ಗೋ ಔಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಆನ್ಸರ್ಸ್ಗಳಿದೆ. ಸುಮ್ಮನಿರು ಅಂದರೆ ಕೀಪ್ ಕ್ವಾಯ್ಟ್, ಇದಾದ್ರೆ ಹೇಳಿದ್ವಿ ನಿಮಗೆ. ಹುಷಾರಾಗಿರು ಅಂದರೆ ಟೇಕ್ ಕೇರ್ ಅಥವಾ ಬಿ ಕೇರ್ಫುಲ್ ಅಂತ ಕರಿತೀವಿ. ನಿಧಾನವಾಗಿ ಹೋಗು, ಗೋ ಸ್ಲೋಲಿ. ಹೊರಟು ಹೋಗು, ಗೆಟ್ ಔಟ್ ಅಂತ ಸಿಟ್ಟಿನಲ್ಲಿ ಹೇಳಬಹುದು. ಸೊ ಇವೆಲ್ಲ ಕೆಲವೊಂದು ಆಜ್ಞಾಸೂಚಕ ವಾಕ್ಯಗಳು. ಈಗ ಆಲ್ರೆಡಿ ಒಂದು ಕ್ಲಾಸ್ನಲ್ಲಿ ನಾವು ಈ ಆಶ್ಚರ್ಯಸೂಚಕ ಶಬ್ದಗಳನ್ನು ನೋಡಿದ್ದೀವಿ, ಯಾವ್ಯಾವೆಲ್ಲ ಆಶ್ಚರ್ಯಸೂಚಕ ಶಬ್ದ ಆಗ್ತಾವೆ ಅಂತೇಳಿ. ಈ ಕ್ಲಾಸ್ನಲ್ಲಿ ಚಿಕ್ಕ ವಾಕ್ಯಗಳು, ಅದರಲ್ಲಿ ಮತ್ತೆರಡನೇ ಭಾಗ ಆಜ್ಞಾಸೂಚಕ ಶಬ್ದಗಳು ಅಂತ ನೋಡ್ತಾ ಇದ್ದೀವಿ. ಸೊ ಈ ರೀತಿ ಹಲವಾರು ಶಬ್ದಗಳನ್ನು ನೀವು ಕಲ್ತರೆ, ಬೇಸಿಕ್ ಶಬ್ದಗಳನ್ನು ನೀವು ಕಲ್ತರೆ ಆಟೋಮೆಟಿಕಲಿ ಇಂಗ್ಲೀಷನ್ನು ನೀವು ಮಾತಾಡೋದನ್ನು ಕಲಿತೀರಿ. ಸೊ ಇನ್ನು ಮುಂದೆ ಬರುವಂತೆ ನಾವು ಟೆನ್ಸಸ್ಗಳ ಬಗ್ಗೆ ಕೂಡ ಮಾತಾಡುವ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಸಿಂಪಲ್ ಅಥವಾ ಮತ್ತು ಕೆಲವು ವಿಧಗಳು ಬರ್ತವೆ. ಆಮೇಲೆ ಈ ರೀತಿ ಹಲವಾರು ಶಬ್ದಗಳನ್ನು ನೋಡ್ಕೋತ ಹೋಗುವಂಥ ಪ್ರಯತ್ನ ನಾವು ಸತತವಾಗಿ ಮಾಡ್ತಾ ಇರೋಣ. ಓಕೆ, ಸೊ ನಿಮ್ಗೆ ಇದೇ ರೀತಿ ಇಂಗ್ಲೀಷ್ ಕ್ಲಾಸ್ಗಳು, ಸ್ಪೋಕನ್ ಇಂಗ್ಲೀಷ್, ಆ್ಯಕ್ಚುಲಿ ನಾವು ಕಾಮರ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು. PUC 1 and 2 ಅಕೌಂಟ್, PUC 1 and 2 ಬಿಸ್ನೆಸ್, ಆಮೇಲೆ PUC 1 and 2 ಸ್ಟ್ಯಾಟಿಸ್ಟಿಕ್ಸ್. ಅದೇ ರೀತಿ ನಿಮಗೆ ಈ ಸ್ಪೋಕನ್ ಇಂಗ್ಲೀಷನ್ನು ಕೂಡ ಮಾಡ್ತಾ ಇದ್ದೀವಿ. ಸರ್ ಸ್ಪೋಕನ್ ಇಂಗ್ಲೀಷ್ ಇರಲಿ, ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಕಮೆಂಟನ್ನು ತಿಳಿಸಿ. ಕಮೆಂಟ್ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ಬರ್ತದ ಅಂತ ನಾನು ಭಾವಿಸ್ತೀನಿ, ಅಂದ್ಕೊಳ್ತೀನಿ. ನೀವೆಲ್ಲರೂ ಕಮೆಂಟ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳಿ
ಮಾಡಿರಿ ಅಂತ ಹೇಳಿದರೆ ನಮಗೇನಾಗ್ತದಪ್ಪ ಅಂದರೆ ಹೌದು ಇದು ಅವಶ್ಯಕ ಇರುವಂತಹ ವಿಷಯ ನಾವು ಚರ್ಚೆ ಮಾಡಬೇಕು ಅಂತ ನಮಗನ್ನಿಸ್ತದೆ. ಓಕೆ, ಸೊ ಇಲ್ಲಿಗೆ ನನ್ನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸೊಂದಿಗೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.